ಹಲೋ ಎಲ್ರಿಗೂ ನಮಸ್ಕಾರ. VN ವಿಡಿಯೋ ಎಡಿಟರ್ನಲ್ಲಿ ಮಾಸ್ಕ್ ಅನ್ನೋ ಫೀಚರನ್ನು ನೀವು ಖಂಡಿತವಾಗ್ಲೂ ನೋಡಿರ್ತೀರಾ. ಆದರೆ ಅದು ಏನು, ಹೇಗೆ ಕೆಲಸ ಮಾಡುತ್ತೆ ಮತ್ತು ಮಾಸ್ಕನ್ನು ಯೂಸ್ ಮಾಡಿಕೊಂಡು ಪ್ರೊಫೆಷ್ನಲ್ ಎಡಿಟ್ಸ್ ಹೇಗೆ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕಾಗಿಯೇ ಈ ವಿಡಿಯೋದಲ್ಲಿ ಮಾಸ್ಕ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಲೀನಿಯರ್ ಮಾಸ್ಕ್, ಸರ್ಕಲ್ ಮಾಸ್ಕ್, ಮಿರರ್ ಮಾಸ್ಕ್ ಬಳಸಿಕೊಂಡು ಸಿನಿಮ್ಯಾಟಿಕ್ ಎಡಿಟ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಹಾಗಾದರೆ ಯಾವುದೇ ಸಮಯ ವ್ಯರ್ಥ ಮಾಡ್ದೇನೆ ಈ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಮಾಸ್ಕ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಟೆಕ್ನಿಕಲ್ ಡೆಫಿನೇಷನ್ಸ್ಗೆ ಹೋದರೆ ಮೊದಲು ಕಷ್ಟ ಅನಿಸ್ಬೋದು. ಸೊ ಹಾಗಾಗಿ ಒಂದು ಸಿಂಪಲ್ ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ಇಮ್ಯಾಜಿನ್ ಮಾಡಿ, ನಿಮ್ಮ ರೂಮಲ್ಲಿ ಒಂದು ವಿಂಡೋ ಇದೆ, ಅದಕ್ಕೆ ಕರ್ಟೆನ್ ಹಾಕಿದ್ದೀರಾ. ಕರ್ಟೆನ್ ಕ್ಲೋಸ್ ಇದ್ದಾಗ ವಿಂಡೋ ಹೊರಗೆ ಇರುವ ವ್ಯೂ ನಿಮಗೆ ಕಂಪ್ಲೀಟಾಗಿ ಕಾಣಿಸೋದಿಲ್ಲ. ಸೊ ಈಗ ನೀವು ಕರ್ಟೆನನ್ನು ಸ್ಲೋ ಆಗಿ ಓಪನ್ ಮಾಡಿದರೆ ಹೊರಗೆ ಇರುವ ಸೀನ್ಸ್ ಕೂಡ ಒಂದೊಂದಾಗಿಯೇ ರಿವೀಲ್ ಆಗ್ತಾ ಹೋಗುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ಗಮನಿಸಿ, ಹೊರಗೆ ಇರುವ ಸೀನ್ ಅಂತೂ ಚೇಂಜ್ ಆಗಿರಲ್ಲ, ಕರ್ಟೆನ್ ಓಪನ್ ಆಯಿತು ಅಷ್ಟೇ. ಎಡಿಟಿಂಗಲ್ಲಿ ಮಾಸ್ಕ್ ಕೂಡ ಇದೇ ಥರ ವರ್ಕ್ ಆಗುತ್ತೆ. ಮಾಸ್ಕ್ ಫೋಟೋ ಅಥವಾ ವಿಡಿಯೋನ ಚೇಂಜ್ ಮಾಡಲ್ಲ, ಅದರ ಬದಲಿಗೆ ಯಾವ ಭಾಗ ಆಡಿಯನ್ಸ್ಗೆ ಕಾಣಿಸಬೇಕು ಮತ್ತು ಯಾವ ಭಾಗ ಹೈಡ್ ಆಗಬೇಕು ಅನ್ನೋದನ್ನು ಕಂಟ್ರೋಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಮಾಸ್ಕ್ ಅಂದರೆ ಫೋಟೋ ಅಥವಾ ವಿಡಿಯೋನ ಯಾವ ಏರಿಯಾ ವಿಸಿಬಲ್ ಇರಬೇಕು ಅಂತ ಡಿಸೈಡ್ ಮಾಡೋ ಒಂದು ಫೀಚರ್. ಸೊ ಇದು ಫೋಟೋನ ಕ್ರಾಪ್ ಮಾಡೋದಿಲ್ಲ, ಡಿಲೀಟು ಮಾಡೋದಿಲ್ಲ, ಹಾಗೆಯೇ ಕ್ವಾಲಿಟಿ ಕೂಡ ಚೇಂಜ್ ಮಾಡೋದಿಲ್ಲ. ಒರಿಜಿನಲ್ ಫೋಟೋ ಕಂಪ್ಲೀಟ್ಲಿ ಹಾಗೇ ಇರುತ್ತೆ. ಮಾಸ್ಕ್ ಯೂಸ್ ಮಾಡಿ ರಿವೀಲ್ ಎಫೆಕ್ಟ್ಸ್, ಟೆಕ್ಸ್ಟ್ ಅನಿಮೇಷನ್, ಸ್ಪ್ಲಿಟ್ ಸ್ಕ್ರೀನ್ ಮತ್ತು ತುಂಬಾ ಕ್ರಿಯೇಟಿವ್ ಎಡಿಟ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ಮಾಸ್ಕ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೋಡೋಣ ಮಾಸ್ಕ್ ಆ್ಯಕ್ಚುಲಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದನ್ನು ನಾವು VN ವಿಡಿಯೋ ಎಡಿಟರ್ನಲ್ಲೇ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಾನು ಇವಾಗ ಒಂದು ಇಮೇಜನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಈಗ ಯಾವುದೇ ಮಾಸ್ಕನ್ನು ಇದಕ್ಕೆ ಅಪ್ಲೈ ಮಾಡಿಲ್ಲ, ಸೊ ಹಾಗಾಗಿ ಇಮೇಜ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಅದಕ್ಕೆ ನಾನು ಇವಾಗ ಸರ್ಕಲ್ ಮಾಸ್ಕನ್ನು ಅಪ್ಲೈ ಮಾಡ್ತೀನಿ. ಸೊ ಮಾಸ್ಕ್ ಅಪ್ಲೈ ಮಾಡಿದ ತಕ್ಷಣ ಏನು ಚೇಂಜ್ ಆಯಿತು ಅಂತ ನೋಡಿ. ಫೋಟೋ ಕಂಪ್ಲೀಟ್ ಕಾಣಿಸೋದಿಲ್ಲ, ಸರ್ಕಲ್ ಒಳಗಿರುವ ಏರಿಯಾ ಮಾತ್ರ ವಿಸಿಬಲ್ ಇದೆ, ಉಳಿದ ಏರಿಯಾ ಟೆಂಪ್ರರಿಯಾಗಿ ಹೈಡ್ ಆಗಿದೆ. ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಫೋಟೋ ಡಿಲೀಟ್ ಆಗಿಲ್ಲ, ಫೋಟೋ ಕ್ರಾಪ್ ಕೂಡ ಆಗಿಲ್ಲ, ಒರಿಜಿನಲ್ ಫೋಟೋ ಹೇಗಿದೆಯೋ ಹಾಗೇ ಇದೆ. ಈಗ ಈ ಸರ್ಕಲ್ ಮಾಸ್ಕನ್ನು ಸ್ವಲ್ಪ ನಾವು ಮೂವ್ ಮಾಡೋಣ. ನೋಡಿ, ಫೋಟೋ ಮೂವ್ ಆಗ್ತಿಲ್ಲ, ಮಾಸ್ಕ್ ಮೂವ್ ಆಗ್ತಿದೆ. ಮಾಸ್ಕ್ ಮೂವ್ ಆಗ್ತಾ ಇದ್ದಾಗೇ ಫೋಟೋದ ಬೇರೆ ಬೇರೆ ಭಾಗಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಈಗ ಮಾಸ್ಕ್ ಸೈಜನ್ನು ಇನ್ಕ್ರೀಸ್ ಮಾಡೋಣ. ನೋಡಿ, ವಿಸಿಬಲ್ ಏರಿಯಾ ಕೂಡ ಇನ್ಕ್ರೀಸ್ ಆಯಿತು. ಮಾಸ್ಕ್ ಸೈಜ್ ರೆಡ್ಯೂಸ್ ಮಾಡಿದರೆ ವಿಸಿಬಲ್ ಏರಿಯಾ ಕೂಡ ರೆಡ್ಯೂಸ್ ಆಗುತ್ತೆ. ಸಿಂಪಲ್ ಲಾಜಿಕ್ಕು. ಮಾಸ್ಕನ್ನು ನೀವು ಮೂವ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು, ಸೈಜ್ ಕೂಡ ಚೇಂಜ್ ಮಾಡ್ಬೋದು ಮತ್ತು ಇವೆಲ್ಲದರ ಕಾಂಬಿನೇಷನಿಂದ ಡಿಫ್ರೆಂಟ್ ಅನಿಮೇಷನ್ಸ್ ಕೂಡ ಕ್ರಿಯೇಟ್ ಮಾಡಬಹುದು. ಇದೇ ರೀಸನ್ಗೆ ಮಾಸ್ಕ್ ಎಡಿಟಿಂಗಲ್ಲಿ ತುಂಬ ಪವರ್ಫುಲ್ ಫೀಚರ್. ಸೊ ಒಂದು ಲೈನ್ನಲ್ಲಿ ಹೇಳಬೇಕಂದ್ರೆ ಮಾಸ್ಕ್ ಫೋಟೋನ ಚೇಂಜ್ ಮಾಡಲ್ಲ, ಫೋಟೋನ ಯಾವ ಭಾಗ ಆಡಿಯನ್ಸ್ಗೆ ಕಾಣಿಸಬೇಕು ಅನ್ನೋದನ್ನು ಮಾತ್ರ ಕಂಟ್ರೋಲ್ ಮಾಡುತ್ತೆ. ಈಗ ನಮಗೆ ಮಾಸ್ಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಕ್ಲಾರಿಟಿ ಬಂದಿದೆ. ಹಾಗಾದರೆ ನೆಕ್ಸ್ಟ್ ಸೆಕ್ಷನಲ್ಲಿ ಮಾಸ್ಕನ್ನು ಹೇಗೆ ಆ್ಯಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮಗೆ ಈಗ ಮಾಸ್ಕ್ ಅಂದರೆ ಏನು ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಸ್ಕ್ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಮೊದಲಿಗೆ VN ವಿಡಿಯೋ ಎಡಿಟರ್ ಓಪನ್ ಮಾಡಿ, ನಂತರ ಫೋಟೋ ಅಥವಾ ವಿಡಿಯೋನ ಇಂಪೋರ್ಟ್ ಮಾಡಿ. ಅದಾದ ಬಳಿಕ ಕ್ಲಿಪ್ನ ಮೇಲೆ ಒಂದು ಸಲ ಟ್ಯಾಪ್ ಮಾಡಿ. ಕೆಳಗೆ ತುಂಬ ಎಡಿಟಿಂಗ್ ಆಪ್ಷನ್ಸ್ಗಳು ಕಾಣಿಸುತ್ತೆ. ಆ ಆಪ್ಷನ್ನಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಮಾಸ್ಕ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿ. ಈಗ ನೋಡಿ, ನಿಮಗೆ ಹಲವಾರು ಮಾಸ್ಕಿಂಗ್ ಆಪ್ಷನ್ಗಳು ಇಲ್ಲಿ ತೋರಿಸುತ್ತೆ. ಲೀನಿಯರ್ ಮಾಸ್ಕ್ ಆಗಿರ್ಬೋದು, ಸರ್ಕ್ಯುಲರ್ ಮಾಸ್ಕ್ ಆಗಿರ್ಬೋದು, ಇಲ್ಲಾಂದರೆ ಮಿರರ್ ಮಾಸ್ಕ್ ಆಗಿರ್ಬೋದು. ಇದೇ ರೀತಿ ತುಂಬಾ ಮಾಸ್ಕಿಂಗ್ ಆಪ್ಷನ್ಗಳು ಇದೆ. ಈ ಮಾಸ್ಕಿಂಗ್ ಆಪ್ಷನ್ಸ್ಗಳನ್ನು ಯೂಸ್ ಮಾಡಿ ಅನಿಮೇಷನ್ಸ್ಗಳನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಸದ್ಯಕ್ಕೆ ಮಾಸ್ಕ್ ಅಪ್ಲೈ ಹೇಗೆ ಮಾಡೋದು ಅಂತ ಅಷ್ಟೇ ನೋಡೋಣ. ಲೀನಿಯರ್ ಮಾಸ್ಕ್ ಅಪ್ಲೈ ಮಾಡ್ತೀನಿ. ಇದಕ್ಕೆ ಲೀನಿಯರ್ ಮಾಸ್ಕ್ನ ಮೇಲೆ ಕ್ಲಿಕ್ ಮಾಡಿದೆ. ಸೊ ಸೆಲೆಕ್ಟ್ ಆದ ತಕ್ಷಣ ಮಾಸ್ಕ್ ಫೋಟೋ ಮೇಲೆ ಅಪ್ಲೈ ಆಗುತ್ತೆ. ಅದರ ಪೊಸಿಷನ್ ಚೇಂಜ್ ಮಾಡ್ಬೋದು, ಸೈಜ್ ಅಡ್ಜಸ್ಟ್ ಮಾಡ್ಬೋದು ಮತ್ತು ರೊಟೇಟ್ ಕೂಡ ಮಾಡ್ಬೋದು. ಸೊ ಈ ಥರ ಮಾಸ್ಕನ್ನು VN ವಿಡಿಯೋ ಎಡಿಟರ್ನಲ್ಲಿ ಆ್ಯಡ್ ಮಾಡೋದು. ಸೊ ಆ್ಯನಿಮೇಷನ್ಸ್ ಎಲ್ಲ ನೆಕ್ಸ್ಟ್ ನೋಡೋಣ. ಸೊ ಮೊದಲೇದಾಗಿ ಲೀನಿಯರ್ ಮಾಸ್ಕ್ ಬಗ್ಗೆ ನೋಡೋಣ. ಫೋಟೋ ಅಥವಾ ವಿಡಿಯೋವನ್ನು ಒಂದು ಡೈರೆಕ್ಷನಿಂದ ನಿಧಾನವಾಗಿ ರಿವೀಲ್ ಮಾಡಬೇಕಾದ್ರೆ ಹೆಚ್ಚಾಗಿ ಬಳಸುವ ಮಾಸ್ಕ್ ಇದೇನೆ. ಒಂದು ಉದಾಹರಣೆ ನೋಡೋಣ. ಈಗ ನನ್ನ ಹತ್ರ ಒಂದು ಲ್ಯಾಂಡ್ಸ್ಕೇಪ್ ಫೋಟೋ ಇದೆ. ಈ ಫೋಟೋವನ್ನು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ತೋರಿಸೋ ಬದಲು ಎಡದಿಂದ ಬಲಕ್ಕೆ ನಿಧಾನವಾಗಿ ರಿವೀಲ್ ಆಗುವ ಹಾಗೆ ಮಾಡೋಣ. ಓಕೆ, ಫಸ್ಟಿಗೆ ನೀವು ಆ ಇಮೇಜ್ನ ಮೇಲೆ ಒಂದು ಸಲ ಟ್ಯಾಪ್ ಮಾಡಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡಿರೋ ಇಮೇಜ್ನ ಮೇಲೆ ಟ್ಯಾಪ್ ಮಾಡಿ, ನಂತರ ಕೆಳಗೆ ತುಂಬಾ ಆಪ್ಷನ್ಸ್ ಕಾಣಿಸುತ್ತೆ. ಸೊ ಅದರಲ್ಲಿ ಮಾಸ್ಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದ ಬಳಿಕ
ಲೀನಿಯರ್ ಮಾಸ್ಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಬರುತ್ತೆ ಆವಾಗ ಮಾಸ್ಕು. ಸೊ ಈ ಥರ ಇದನ್ನು ರೊಟೇಟ್ ಮಾಡ್ಬೋದು. ಸೊ ನಿಮ್ಮ ಇಷ್ಟ ಬಂದಂತೆ ಇದನ್ನು ಆ್ಯನಿಮೇಟ್ ಮಾಡ್ಬೋದು. ಸೊ ಇವಾಗ ಲೆಫ್ಟಿಂದ ರೈಟಿಗೆ ಆ್ಯನಿಮೇಟ್ ಮಾಡೋಣ. ಸೊ ಅದಕ್ಕೆ ಈ ಥರ ಫುಲ್ ಕವರ್ ಆಗೋ ಥರ ಮಾಡಿ. ಹಾಗೆಯೇ ಫೆದರನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ. ಸೊ ಈ ಥರ ಇನ್ಕ್ರೀಸ್ ಮಾಡಿ. ಅದಾದ ಬಳಿಕ ಮಾಸ್ಕನ್ನು ಸ್ಟಾರ್ಟಿಂಗ್ನಲ್ಲಿ ಇಟ್ಟು ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಮಾಸ್ಕನ್ನು ಈ ಥರ ಸ್ಟಾರ್ಟಿಂಗ್ನಲ್ಲಿ ಇಡಿ. ಹಾಗೆಯೇ ಇಲ್ಲಿ ಕ್ಲಿಕ್ ಮಾಡಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸೊ ಅದಾದ ಬಳಿಕ ಟೈಮ್ ಲೈನ್ನಲ್ಲಿ ಎಂಡ್ಗೆ ಹೋಗಿ. ಈಗ ನೀವು ಮಾಸ್ಕನ್ನು ಸಹ ಎಡದಿಂದ ಬಲಕ್ಕೆ ಈ ಥರ ಮೂವ್ ಮಾಡಿ. ಸೊ ಅಷ್ಟೇ. ಈಗ ಪ್ರಿವ್ಯೂ ಮಾಡಿದರೆ ಫೋಟೋ ಎಡದಿಂದ ಬಲಕ್ಕೆ ಸ್ಮೂತಾಗಿ ರಿವೀಲ್ ಆಗುತ್ತದೆ. ಇಲ್ಲಿ ಒಂದು ವಿಷಯ ಗಮನಿಸಿ, ಫೋಟೋ ಮೂವ್ ಆಗುತ್ತಿಲ್ಲ, ಝೂಮ್ ಕೂಡ ಆಗುತ್ತಿಲ್ಲ. ಆ್ಯನಿಮೇಟ್ ಆಗುತ್ತಿರುವುದು ಕೇವಲ ಮಾಸ್ಕ್ ಮಾತ್ರ. ಆದರೆ ರಿಸಲ್ಟ್ ನೋಡಿದರೆ ಫೋಟೋ ಸಿನಿಮ್ಯಾಟಿಕ್ ಆಗಿ ರಿವೀಲ್ ಆಗುತ್ತಿರುವ ಹಾಗೆ ಕಾಣಿಸುತ್ತದೆ. ಇದಕ್ಕಾಗಿಯೇ ಫೋಟೋ ರಿವೀಲ್ಸ್, ಇಂಟ್ರೋ ಶಾರ್ಟ್ಸ್, ಟ್ರಾವೆಲ್ ವಿಡಿಯೋಸ್ ಹಾಗೂ ಸಿನಿಮ್ಯಾಟಿಕ್ ಮಾಂಟೇಜಸ್ಗಳಲ್ಲಿ ಲೀನಿಯರ್ ಮಾಸ್ಕನ್ನು ತುಂಬ ಹೆಚ್ಚಾಗಿ ಬಳಸ್ತಾರೆ. ನೀವು ಡೈರೆಕ್ಷನ್ ಚೇಂಜ್ ಮಾಡಬೇಕು ಅಂದರೆ ಮಾಸ್ಕನ್ನು ರೊಟೇಟ್ ಮಾಡಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಕ್ಕೆ ಅಥವಾ ಡಯಾಗೋನಲ್ ರಿವೀಲ್ ಕೂಡ ಮಾಡಬಹುದು. ಓಕೆ, ಈಗ ಸರ್ಕಲ್ ಮಾಸ್ಕ್ ಬಳಸಿ ಒಂದು ಸಿನಿಮ್ಯಾಟಿಕ್ ಎಡಿಟ್ ಮಾಡೋದನ್ನು ನೋಡೋಣ. ಮೊದಲು ನಿಮ್ಮ ಇಮೇಜನ್ನು ಆ್ಯಡ್ ಮಾಡಿ. ಅದಾದ ಬಳಿಕ ಆ ಇಮೇಜ್ನ ಮೇಲೆ ಇನ್ನೊಮ್ಮೆ ಟ್ಯಾಪ್ ಮಾಡಿ. ಸೊ ಅದಾದ ಬಳಿಕ ಮಾಸ್ಕ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮಾಸ್ಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದ ಬಳಿಕ ರೇಡಿಯಲ್ ಮಾಸ್ಕನ್ನು ಚೂಸ್ ಮಾಡಬೇಕಾಗುತ್ತೆ. ಸೊ ರೇಡಿಯಲ್ ಮಾಸ್ಕ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಮಾಸ್ಕ್ನ ಸೈಜನ್ನು ಚಿಕ್ಕದು ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಗೆ ಫೋಕಸ್ ಆಗೋ ಥರ ಅದನ್ನು ಈ ಥರ ಸೆಟ್ ಮಾಡ್ಕೊಳ್ಳಿ. ಫೆದರ್ ಕೂಡ ಈ ಥರ ಸ್ವಲ್ಪ ಇನ್ಕ್ರೀಸ್ ಮಾಡಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಸೊ ಪ್ರೈಮರಿ ಫೋಕಸ್ ಆಬ್ಜೆಕ್ಟ್ನ ಮೇಲೆ ಕರೆಕ್ಟಾಗಿ ಇರುವಂತೆ ಸೆಟ್ ಮಾಡ್ಕೊಳ್ಳಿ. ಅದಾದ ಬಳಿಕ ಸ್ಟಾರ್ಟಿಂಗ್ನಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಕೀ ಫ್ರೇಮ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಂತರ ಟೈಮ್ ಲೈನ್ನಲ್ಲಿ ವಿಡಿಯೋದ ಎಂಡಿಗೆ ಹೋಗಿ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಹಾಗೆಯೇ ಸ್ಲೋ ಆಗಿ ಫುಲ್ ಇಮೇಜನ್ನು ರಿವೀಲ್ ಮಾಡಿ ಈ ಥರ. ಸೊ ಈ ಥರ ಮಾಡೋದ್ರಿಂದ ಮೊದಲಿಗೆ ಆಡಿಯನ್ಸ್ನ ಗಮನ ಫೇಸ್ ಮೇಲೆ ಇರುತ್ತೆ. ಅದಾದ ನಂತರ ಸಂಪೂರ್ಣ ಸೀನ್ ರಿವೀಲ್ ಆಗುತ್ತೆ. ಇದಕ್ಕೆ ಜೂಮ್ ಎಫೆಕ್ಟ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಅದಕ್ಕೆ ಬ್ಯಾಕ್ ಬಂದು ಮೊದಲ ಕೀ ಫ್ರೇಮ್ನಲ್ಲಿ ಸ್ವಲ್ಪ ಇಮೇಜನ್ನು ಝೂಮ್ ಔಟ್ ಮಾಡಿ ಈ ಥರ. ಸೊ ಬಿಗಿನಿಂಗ್ನಲ್ಲಿ ಈ ಥರ ಇಮೇಜನ್ನು ಝೂಮ್ ಔಟ್ ಮಾಡಿ ಅಷ್ಟೇ. ಸೊ ಈ ಥರ ಝೂಮ್ ಇನ್ ಆಗೋ ಜೊತೆಗೆ ರಿವೀಲ್ ಆಗುತ್ತೆ. ಇನ್ನೂ ಕೂಡ ಬೊಂಬಾಟಾಗಿ ಕಾಣಿಸುತ್ತೆ ನೀವು ನೋಡ್ಬೋದು. ಇನ್ನು ಇದೇ ಮಾಸ್ಕ್ ಯೂಸ್ ಮಾಡಿಕೊಂಡು ಸಿಂಪಲ್ ಟೆಕ್ಸ್ಟ್ ಎಫೆಕ್ಟ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಮೊದಲು ಟೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ಅದಾದ ಬಳಿಕ ಇನ್ನೊಮ್ಮೆ ಟೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಅ ಹೆಡ್ಡಿಂಗ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಆ್ಯಡ್ ಮಾಡಿದ ಬಳಿಕ ಮಾಸ್ಕ್ನ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ನ ಮೇಲೆ ಕ್ಲಿಕ್ ಮಾಡಿದ ಬಳಿಕ ರೇಡಿಯಲ್ ಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಸ್ಟಾರ್ಟಿಂಗ್ನಲ್ಲಿ ಅಡ್ಜಸ್ಟ್ ಮಾಡಿ. ಫೆದರನ್ನು ಕೂಡ ಸ್ವಲ್ಪ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ನಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸೊ ಕೀ ಫ್ರೇಮನ್ನು ಇಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಆ್ಯಡ್ ಮಾಡ್ಕೊಳ್ಳಿ. ಅದಾದ ಬಳಿಕ ಎಂಡಿಗೆ ಹೋಗಿ ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಹಾಗೆಯೇ ಟೆಕ್ಸ್ಟನ್ನು ಈ ಥರ ರಿವೀಲ್ ಮಾಡಿ. ಸೊ ಫುಲ್ ಟೆಕ್ಸ್ಟ್ ವಿಸಿಬಲ್ ಆಗೋ ಥರ ಈ ಥರ ಅಡ್ಜಸ್ಟ್ ಮಾಡಿ. ಅಷ್ಟೇ, ಸಿಂಪಲ್ ಆಗಿರೋ ಟೆಕ್ಸ್ಟ್ ರಿವೀಲ್ ಆ್ಯನಿಮೇಷನ್ ಇದರಿಂದ ರೆಡಿ ಆಗುತ್ತೆ. ಸೊ ನೋಡೋಣ ಮುಂದಿನ ಮಾಸ್ಕ್ನ ಬಗ್ಗೆ. ಈಗ ಕೊನೆಯದಾಗಿ ಇನ್ನೊಂದು ಮಾಸ್ಕ್ನ ಬಗ್ಗೆ ನೋಡೋಣ. ಅದೇನೇ ಮಿರರ್ ಮಾಸ್ಕ್. ಇಲ್ಲಿಯವರೆಗೆ ನಾವು ಲೀನಿಯರ್ ಮಾಸ್ಕ್ ಮತ್ತು ಸರ್ಕಲ್ ಮಾಸ್ಕ್ ಯೂಸ್ ಮಾಡಿ ಯಾವ ಥರ ಆ್ಯನಿಮೇಷನ್ ಮಾಡಬೇಕು ಅಂತ ನೋಡಿದ್ವಿ. ಮಿರರ್ ಮಾಸ್ಕ್ ಸ್ವಲ್ಪ ವಿಭಿನ್ನವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹೆಚ್ಚಾಗಿ ಎರಡು ಫೋಟೋಸ್ ಅಥವಾ ವಿಡಿಯೋಸನ್ನು ಒಂದೇ ಸ್ಕ್ರೀನ್ನಲ್ಲಿ ಸ್ಮೂತಾಗಿ ಕಂಬೈನ್ ಮಾಡಲು ಅಥವಾ ಒಂದು ಸೀನ್ನಿಂದ ಇನ್ನೊಂದು ಸೀನ್ಗೆ ಕ್ರಿಯೇಟಿವ್ ಟ್ರಾನ್ಸಿಷನ್ ಕೊಡಲು ಬಳಸುತ್ತಾರೆ. ಒಂದು ಎಕ್ಸಾಂಪಲ್ ನೋಡೋಣ. ಸೊ ನಾನಿಲ್ಲಿ ಎರಡು ಇಮೇಜನ್ನು ತೊಗೊಂಡಿದ್ದೀನಿ. ಸೊ ಮೊದಲ ಇಮೇಜ್ನಲ್ಲಿ ಗಾರ್ಡನ್ನಲ್ಲಿ ನಿಂತಿರುವ ಇಮೇಜ್ ಇದೆ. ಸೊ ಸೆಕೆಂಡ್ ಕೆಳಗಡೆ ಇರೋ ಇಮೇಜ್ನಲ್ಲಿ ಬೀಚಲ್ಲಿ ನಿಂತಿರುವ ಇಮೇಜ್ ಇದೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಇಮೇಜ್ನಿಂದ ಇನ್ನೊಂದು ಇಮೇಜ್ಗೆ ಹೇಗೆ ಟ್ರಾನ್ಸಿಷನ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಟೈಮ್ ಲೈನ್ನಲ್ಲಿ ಮೇಲ್ಗಡೆ ಇರುವ ಇಮೇಜ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರೋದ್ರಲ್ಲಿ ಮೇಲ್ಗಡೆ ಗಾರ್ಡನ್ನಲ್ಲಿ ನಿಂತಿರುವ ಇಮೇಜ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ಬಳಿಕ ಮಾಸ್ಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಮಿರರ್ ಮಾಸ್ಕನ್ನು ಸೆಲೆಕ್ಟ್ ಮಾಡಿ. ಸೊ ಸೆಕೆಂಡ್ ಇಲ್ಲಿದೆ. ಸೊ ಅದಾದ ಬಳಿಕ ಈ ಥರ ಎರಡು ಇಮೇಜ್ ಕೂಡ
ಕಾಣಿಸುತ್ತೆ ಇದರಲ್ಲಿ. ಸೊ ಇದನ್ನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ ಬಿಗಿನಿಂಗ್ ಆಫ್ ದ ಸ್ಕ್ರೀನಲ್ಲಿ ಈ ಥರ ಇಡಿ. ಸೊ ಸ್ವಲ್ಪ ಫೆದರನ್ನು ಕೂಡ ಇನ್ಕ್ರೀಸ್ ಮಾಡಿ. ಅದಾದ ಬಳಿಕ ಈ ರೀತಿ ಇಟ್ಟು ಸ್ಟಾರ್ಟಿಂಗ್ನಲ್ಲಿ ಒಂದು ಕೀ ಫ್ರೇಮನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ಥರ ಅಡ್ಜಸ್ಟ್ ಮಾಡಿ ಬಿಗಿನಿಂಗಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸೊ ಅದಾದ ಬಳಿಕ ಕ್ಲಿಪ್ನ ಎಂಡ್ಗೆ ಹೋಗಿ ಮಾಸ್ಕನ್ನು ಸಹ ಲೆಫ್ಟಿಂದ ರೈಟ್ಗೆ ಈ ಥರ ತಗೊಂಡು ಹೋಗಿ. ಸೊ ಅದಾದ ಬಳಿಕ ಫುಲ್ಲಾಗಿ ಮಾಸ್ಕನ್ನು ಈ ಥರ ರಿವೀಲ್ ಮಾಡಿ. ಸೊ ನೆಕ್ಸ್ಟ್ ಇಮೇಜ್ ಕಾಣಬೇಕು ಆ ಥರ ರಿವೀಲ್ ಮಾಡಿ. ಇದರಿಂದ ಒಂದು ಇಮೇಜ್ನಿಂದ ಇನ್ನೊಂದು ಇಮೇಜ್ಗೆ ಮೂವ್ ಆಗೋ ಥರ ಒಂದು ಕ್ರಿಯೇಟಿವ್ ಟ್ರಾನ್ಸಿಷನ್ ರೆಡಿ ಆಗುತ್ತೆ ನೋಡಿ. ಸೊ ನೋಡಿ ಇದು ಈ ಥರ ಕಾಣಿಸುತ್ತೆ. ಪ್ಲೇ ಮಾಡ್ತೀನಿ. ಈ ಥರ ಕ್ರಿಯೇಟಿವ್ ಆಗಿ ಒಂದು ಇಮೇಜ್ನಿಂದ ಇನ್ನೊಂದು ಇಮೇಜ್ಗೆ ಟ್ರಾನ್ಸಿಷನ್ ಕೊಡೋದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಈಗ ಒಂದು ಟೆಕ್ಸ್ಟ್ ಆ್ಯನಿಮೇಷನ್ ಮಾಡಿ ನೋಡೋಣ. ಸೊ ಅದಕ್ಕಾಗಿ ಟೆಕ್ಸ್ಟ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಅದಾದ ಬಳಿಕ ಆ್ಯಡ್ ಎ ಹೆಡ್ಡಿಂಗ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಆ್ಯಡ್ ಮಾಡಿ ಆದ ಬಳಿಕ ನೀವು ಮತ್ತೊಮ್ಮೆ ಮಾಸ್ಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಮಿರರ್ ಮಾಸ್ಕನ್ನು ಚೂಸ್ ಮಾಡಿ. ಅದಾದ ಬಳಿಕ ಮಾಸ್ಕನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಬಿಗಿನಿಂಗಲ್ಲಿ ಈ ಥರ ಇಡಿ. ಸ್ವಲ್ಪ ಫೆದರನ್ನು ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಫೆದರ್ಗಳನ್ನ ಸ್ವಲ್ಪ ಈ ಥರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಫೆದರ್ ಇನ್ಕ್ರೀಸ್ ಮಾಡಿದ ಬಳಿಕ ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಸೊ ಎಂಡ್ಗೆ ಹೋಗಬೇಕು ಅಂತೇನಿಲ್ಲ, ಸ್ವಲ್ಪ ಟೈಮ್ ಲೈನ್ನಲ್ಲಿ ಮುಂದೆ ಹೋಗಿ ಮಾಸ್ಕನ್ನು ಕೂಡ ಸ್ವಲ್ಪ ಮೂವ್ ಮಾಡಿ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಾಸ್ಕನ್ನು ಕೂಡ ಸ್ವಲ್ಪ ಮೂವ್ ಮಾಡಿ. ಹೀಗೆ ಒಂದೆರಡು ಸಲ ಮಾಡಿ ಕೊನೆಯಲ್ಲಿ ಹೋಲ್ ಟೆಕ್ಸ್ಟನ್ನು ರಿವೀಲ್ ಮಾಡಿ. ಸೊ ಲಾಸ್ಟ್ ಕೀ ಫ್ರೇಮ್ ಅಂದರೆ ಎಂಡ್ ಕೀ ಫ್ರೇಮಲ್ಲಿ ಹೋಲ್ ಟೆಕ್ಸ್ಟನ್ನು ಈ ಥರ ರಿವೀಲ್ ಮಾಡಿ. ಇನ್ನೂ ಸಖತ್ತಾಗಿ ಟೆಕ್ಸ್ಟ್ ಆ್ಯನಿಮೇಷನ್ ಅಥವಾ ಟೆಕ್ಸ್ಟ್ ರಿವೀಲ್ ರೆಡಿ ಆಗುತ್ತೆ ನೋಡಿ. ಸೊ ಸಖತ್ತಾಗಿರೋ ಟೆಕ್ಸ್ಟ್ ರಿವೀಲ್ ರೆಡಿ ಆಗುತ್ತೆ. ಸೊ ಇದನ್ನು ಇಂಟ್ರೋಗೂ ಕೂಡ ನೀವು ಬಳಸ್ಕೋಬೋದು. ಸಖತ್ತಾಗಿ ಬಂದಿದೆ. ಸೊ ಈ ಥರ ಎಡಿಟ್ ಮಾಡಬಹುದು. ಸೊ ಫ್ರೆಂಡ್ಸ್, ನಾವು ಇಲ್ಲಿವರೆಗೆ ಲೀನಿಯರ್ ಮಾಸ್ಕ್ ಆಗಿರ್ಬೋದು, ಸರ್ಕಲ್ ಮಾಸ್ಕ್ ಆಗಿರ್ಬೋದು ಅಥವಾ ಮಿರರ್ ಮಾಸ್ಕ್ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಆಗಿ ನೋಡಿದ್ವಿ. ಆದರೆ ಮಾಸ್ಕ್ ಯೂಸ್ ಮಾಡುವಾಗ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಇದೆ, ಅದೇ ಫೆದರ್. ಸೊ ಈಗಾಗಲೇ ಹಿಂದೆ ವಿಡಿಯೋದಲ್ಲಿ ನಾನು ತುಂಬ ಬಾರಿ ಫೆದರ್ ಇನ್ಕ್ರೀಸ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ. ಪ್ರೊಫೆಷ್ನಲ್ ಲುಕ್ಕಿಂಗ್ ಆ್ಯನಿಮೇಷನ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಫೆದರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈಗ ಮಾಸ್ಕ್ ಎಡ್ಜ್ ತುಂಬ ಶಾರ್ಪ್ ಇದೆ. ಈಗ ನಾನು ಇದಕ್ಕೆ ಫೆದರ್ ಇನ್ಕ್ರೀಸ್ ಮಾಡಿ ತೋರಿಸ್ತೀನಿ. ಸೊ ಡಿಫ್ರೆನ್ಸ್ ನಿಮಗೇನೆ ಗೊತ್ತಾಗುತ್ತೆ. ಸೊ ಈಗ ನಾನು ಫೆದರ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀನಿ. ಡಿಫ್ರೆನ್ಸ್ ನೋಡಿ, ಮಾಸ್ಕ್ ಎಡ್ಜ್ ಸ್ಮೂತಾಗಿ ಬ್ಲೆಂಡ್ ಆಗಿದೆ. ರಿಸಲ್ಟ್ ಕೂಡ ತುಂಬ ನ್ಯಾಚುರಲ್ ಮತ್ತು ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಫೆದರ್ ವ್ಯಾಲ್ಯೂ 0 ಇದ್ದರೆ ಮಾಸ್ಕ್ ಎಡ್ಜ್ ತುಂಬ ಶಾರ್ಪ್ ಇರುತ್ತೆ. ಫೆದರ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದರೆ ಎಡ್ಜ್ ಗ್ರ್ಯಾಜುವಲಿ ಸಾಫ್ಟ್ ಆಗುತ್ತಾ, ಬ್ಲೆಂಡ್ ಆಗುತ್ತೆ. ಎಸ್ಪೆಷಲಿ ರಿವೀಲ್ ಆ್ಯನಿಮೇಷನ್ಸು, ಲೋಗೋ ರಿವೀಲು ಈ ಥರ ಎಲ್ಲ ಮಾಡಬೇಕಾದ್ರೆ ಫೆದರ್ ಯೂಸ್ ಮಾಡಿದರೆ ಎಫೆಕ್ಟ್ ಇನ್ನೂ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಇನ್ನು ಹಾಗಂತ ಫೆದರ್ನ ತುಂಬ ಜಾಸ್ತಿ ಇನ್ಕ್ರೀಸ್ ಕೂಡ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಎಫೆಕ್ಟ್ ಬ್ಲರ್ ಆಗಿರೋ ಹಾಗೆ ಕಾಣಿಸ್ಬೋದು. ಅದಕ್ಕೆ ನಿಮ್ಮ ಎಫೆಕ್ಟ್ಗೆ ಸೂಟ್ ಆಗುವ ರೇಂಜಲ್ಲಿ ಫೆದರ್ನ ಯೂಸ್ ಮಾಡೋದು ಬೆಸ್ಟು. ಫೆದರ್ ಮಾಸ್ಕ್ ಎಡ್ಜ್ನ ಸಾಫ್ಟ್ ಮಾಡಿ ರಿವೀಲ್ ಅಥವಾ ಟ್ರಾನ್ಸಿಷನ್ನ ಸ್ಮೂತ್ ಮತ್ತು ನ್ಯಾಚುರಲ್ ಆಗಿ ಕಾಣಿಸುವಂತೆ ಮಾಡುತ್ತೆ. ಸೊ ಇದಕ್ಕಾಗಿ ಫೆದರನ್ನು ಯೂಸ್ ಮಾಡ್ತಾರೆ. ಸೊ ಇದಾಗಿತ್ತು ಫೆದರ್ನ ಕುರಿತಾಗಿರೋ ಸಣ್ಣ ಎಕ್ಸ್ಪ್ಲನೇಷನ್. ಸೊ ಹೋಪ್ಫುಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ದ್ಯಾಟ್ಸ್ ಇಟ್ ಗಾಯ್ಸ್. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಮಾಸ್ಕ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ, VN ವಿಡಿಯೋ ಎಡಿಟರಲ್ಲಿ ಮಾಸ್ಕ್ ಅಪ್ಲೈ ಮಾಡೋದು ಹೇಗೆ, ಹಾಗೆಯೇ ಡಿಫ್ರೆಂಟ್ ಕೈಂಡ್ ಆಫ್ ಮಾಸ್ಕ್ಸ್ ಯಾವ್ಯಾವುದಿದೆ VN ವಿಡಿಯೋ ಎಡಿಟರ್ನಲ್ಲಿ, ಹಾಗೆಯೇ ಅವುಗಳನ್ನೆಲ್ಲ ಯೂಸ್ ಮಾಡಿ ಸಿನೆಮ್ಯಾಟಿಕ್ ಆ್ಯನಿಮೇಷನ್ಸ್ಗಳನ್ನು ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ನೋಡಿದ್ವಿ. ಸೊ ಹೋಪ್ಫುಲಿ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.